ಸಖತ್ ಟೇಸ್ಟಿಯಾಗಿ ತುಂಬಾನೇ ಸಿಂಪಲ್ ಆಗಿ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುವಂತ ಈ ಸ್ಪೈಸಿ ಸೋಯಾ ಚಂಕ್ಸ್ ಪಾಪ್ಕಾರ್ನ್ ಅನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಪೂರ್ತಿಯಾಗಿ ನೋಡಿ. ಪಾಪ್ಕಾರ್ನ್ ಅಂದ್ರೆ ಸಾಕು, ಮಕ್ಕಳು ತುಂಬಾನೇ ಇಷ್ಟಪಡ್ತಾರಲ್ವಾ. ಒಮ್ಮೆ ಇದನ್ನ ಟ್ರೈ ಮಾಡಿ, ಖಂಡಿತವಾಗಿ ಇಷ್ಟಪಡ್ತಾರೆ. ಮೊದಲಿಗೆ ನಾನಿಲ್ಲಿ ಒಂದು 2 ಕಪ್ ಅಷ್ಟು ಸೋಯಾ ಚಂಕ್ಸ್ ಗಳನ್ನ ತಗೊಂಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಸೋಯಾ ಚಂಕ್ಸ್ ಆದ್ರೂ ತಗೋಬಹುದು, ಇಲ್ಲ ನಾರ್ಮಲ್ ಲೂಸ್ ಆದ್ರೂ ತಗೋಬಹುದು. ನೋಡಿ, ಈ ರೀತಿಯಾಗಿರುತ್ತೆ ಸೋಯಾ ಚಂಕ್ಸ್. ಇದು ತುಂಬಾನೇ ಒಳ್ಳೇದಂತಾನೆ ಹೇಳ್ಬಹುದು. ಇದರಲ್ಲಿ ಹೈ ಪ್ರೋಟೀನ್ಸ್ ಇರುತ್ತೆ. ಈಗ ಮೊದಲಿಗೆ ನಾನು ನೀರನ್ನ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೆ. ಇದು ನೀರು ಚೆನ್ನಾಗಿ ಕುದ್ದು ಬಂದ ನಂತರ ಇದಕ್ಕೆ ನಾನು ತಗೊಂಡಿರುವಂತಹ ಸೋಯಾ ಚಂಕ್ಸ್ ಅನ್ನ ಹಾಕ್ತಾ ಇದ್ದೀನಿ. ಇದನ್ನ ನೀರಲ್ಲಿ ಹಾಕಿದ ತಕ್ಷಣ ಇದು ಡಬಲ್ ಆಗುತ್ತೆ ಸೈಜ್, ನೋಡ್ತಾ ಇರ್ಬೋದು. ಇದನ್ನ ಒಂದ್ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೊಂತಾ ಇದ್ದೀನಿ. ಇದು ಬಿಸಿ ಇದೆಯಲ್ವಾ, ಹಾಗಾಗಿ ನನ್ನ ಕೈಯಲ್ಲಿ ತಗೊಳಕ್ ಆಗ್ತಾ ಇಲ್ಲ. ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ. ಈಗ ನೀರನ್ನೆಲ್ಲ ಚೆನ್ನಾಗಿ ಇಂಟ್ಕೊಂಡು ಈಗ ಮತ್ತೊಂದು ಬೇಸಿನಲ್ಲಿ ಹಾಕೊಂತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 3/4 ಕಪ್ ಅಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿ, ಹಾಗೆ ಒಂದು 2 ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಖಾರ ಸ್ವಲ್ಪ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಸಹ ಹಾಕೋಬಹುದು. ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಹಾಗೂ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೂ ಒಂದು ಅರ್ಧ ಸ್ಪೂನ್ ಬೇಕಂದ್ರೆ ಹಾಕೊಳ್ಳಿ, ನನ್ಗಿಲ್ಲಿ 1 ಸ್ಪೂನ್ ಸಾಕು ಅನ್ನಿಸ್ತು. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂತಾ ಇದ್ದೀನಿ. ನಂತರ ಇದಕ್ಕೆ ನಾನು ಒಂದು 2 ರಿಂದ 3 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಆಡ್ ಮಾಡ್ಕೊಂತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನ ಹಾಕೊಂತಾ ಇದ್ದೀನಿ. ನಂತರ ಒಂದು 2 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂತಾ ಇದ್ದೀನಿ, ಕುಕಿಂಗ್ ಆಯಿಲ್ ಅನ್ನ. ನಮ್ಮ ಚಾನಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಸ್ನಾಕ್ಸ್ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ, ಒಮ್ಮೆ ಟ್ರೈ ಮಾಡಿ. ಈಗ ಎಲ್ಲವನ್ನು ಸಹ ಒಮ್ಮೆ ಚೆನ್ನಾಗಿ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕನ್ನಿಸ್ತು, ಹಾಗಾಗಿ ಮತ್ತೆ ಒಂದು 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಇಲ್ಲಿ ನಾನು ಟೋಟಲ್ ಆಗಿ ಒಂದು 4 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಗೂ ಒಂದು 2 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನ ಯೂಸ್ ಮಾಡಿದ್ದೀನಿ. ನಾನು ತಗೊಂಡಿರುವಂತಹ ಮೆಷರ್ಮೆಂಟ್ಗೆ ಅಷ್ಟು ಸರಿ ಹೋಯ್ತು. ಈಗ ಒಮ್ಮೆ ಚೆನ್ನಾಗಿ ಕೈಯಲ್ಲಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಪಕ್ಕಕ್ಕೆ ಎತ್ತಿಡೋಣ. ಈಗ ಮತ್ತೊಂದು ಕಡಾಯಿಯಲ್ಲಿ ಎಣ್ಣೆಯನ್ನ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೆ. ಈಗ ಚೆನ್ನಾಗಿ ಕಾದ ನಂತರ ಈಗಾಗಲೇ ನಾವು ಕಲಸಿಟ್ಕೊಂಡಿರುವಂತಹ ಸೋಯಾ ಚಂಕ್ಸ್ ಗಳನ್ನ ಒಂದೊಂದಾಗೆ ಫ್ರೈ ಮಾಡ್ಕೊಳ್ಳೋಣ. ತುಂಬಾನೇ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಬಹಳನೇ ಇದೆ, ಮತ್ತೆ ನಮ್ಮ ಡೈಜೆಷನ್ ಪವರ್ ಸಹ ತುಂಬಾನೇ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಚಿಕನ್ ತಿಂದಿರೋರು ಆದ್ರೆ ಈ ರೀತಿಯಾಗಿ ಒಮ್ಮೆ ಸೋಯಾ ಚಂಕ್ಸ್ ಅನ್ನ ಟ್ರೈ ಮಾಡಿ. ಚಿಕನ್ ನಲ್ಲಿ ಸಿಗುವಂತಹ ಹೇರಳವಾದ ಪ್ರೋಟೀನ್ಸ್ ನಿಮ್ಗೆ ಸೋಯಾ ಚಂಕ್ಸ್ ಅಲ್ಲಿ ಸಿಗುತ್ತೆ. ಇದು ವೆಜ್ ಅಲ್ಲಿ ಚಿಕನ್ ಅಂತಾನೆ ಹೇಳ್ಬೋದು, ಬಹಳನೇ ರುಚಿಯಾಗಿರುತ್ತೆ. ಈಗ ಇದನ್ನ 2 ಸೈಡ್ ಸಹ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂತೀನಿ. ಅದೇ ರೀತಿಯಾಗಿ ಉಳಿದ ಎಲ್ಲಾ ಸೋಯಾ ಚಂಕ್ಸ್ ಗಳನ್ನು ಸಹ ಫ್ರೈ ಮಾಡ್ಕೊಂತಾ ಇದ್ದೀನಿ. ಈಗ ಎಲ್ಲವನ್ನು ಸಹ ಫ್ರೈ ಮಾಡಿ ಎತ್ತಿಟ್ಕೊಂಡಾದ್ಮೇಲೆ ಮತ್ತೊಂದು ಪ್ಯಾನ್ ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನ ಹಾಕ್ತಾ ಇದ್ದೀನಿ. ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ಹಾಗೂ ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಂದ್ಸತಿ ಟ್ರೈ ಮಾಡಿ, ರುಚಿ ಮಾತ್ರ ಅದ್ಭುತ ಅಂತಾನೆ ಹೇಳ್ಬೋದು. ಇದಕ್ಕೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಕೆಚಪ್ ಅನ್ನ ಹಾಕೊಂತಾ ಇದ್ದೀನಿ. ಹಾಗೆ ನಾವು ಈಗಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಸೋಯಾ ಚಂಕ್ಸ್ ಗಳನ್ನು ಸಹ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ, ನಂತರ ಸ್ಟವ್ ಅನ್ನು ಆಫ್ ಮಾಡಿ ಕೊನೆಯದಾಗಿ ಮೇಲೆ ಚಾಟ್ ಮಸಾಲಾನ ಹಾಕಿ ಸರ್ವ್ ಮಾಡಿ. ತುಂಬಾನೇ ಸ್ಪೈಸಿ ಆದಂತಹ ಸೋಯಾ ಚಂಕ್ಸ್ ಪಾಪ್ಕಾರ್ನ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ದೊಡ್ಡವ್ರಿಗೆ ಮಾಡಿಕೊಡಿ. ಏನಂದ್ರು, ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಅವುಗಳನ್ನು ಸಹ ಟ್ರೈ ಮಾಡಿ ಪೂರ್ತಿಯಾಗಿ ವಿಡಿಯೋಗಳನ್ನು ನೋಡಿ.
ನಮಗೆ ಎನ್ಕರೇಜ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.